ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಆಟದ ಶೈಲಿ ಕೊಂಚ ಬದಲಾಗ್ತಿದೆ. ಆಟದಲ್ಲಿರುವಂತಹ ಸ್ಪರ್ಧಿಗಳು ಈಗ ತಮ್ಮ ಆಟದ ಶೈಲಿಯನ್ನು ನಿಧಾನಕ್ಕೆ ಬದಲಾಯಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆಯೂ ಕೂಡ ಈಗ ಹೆಚ್ಚಾಗ್ತಿದೆ. ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆದಂತೆ ಮತ್ತು ಬಿಗ್ ಬಾಸ್ ಮನೆಯ ಆಟ ದಿನ ಹೋದಂತೆ ಇನ್ನಷ್ಟು ಮತ್ತಷ್ಟು ಅನ್ನೋ ರೀತಿಯಲ್ಲಿ ರೋಚಕತೆಯನ್ನು ಪಡೆದುಕೊಳ್ತಾನೆ ಇದೆ. ಈ ವಾರ ಗಿಲ್ಲಿ ನಟ ಕಳಪೆ ಪಟ್ಟವನ್ನು ಪಡೆದು ಜೈಲು ಸೇರಿದರೆ ಇದಕ್ಕೆ ಕಾರಣ ಮತ್ತು ಇದರ ಹಿಂದಿನ ಷಡ್ಯಂತ್ರ ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಿದೆ. ಒಂದಷ್ಟು ಜನ ಮಾಡಿದಂಥ ಪ್ರೀ ಪ್ಲಾನ್ ಪ್ರಕಾರನೇ ಎಲ್ಲದೂ ಕೂಡ ನಡೀತಿದೆ ಅನ್ನೋದು ಕೂಡ ಈಗ ಬಯಲಾಗ್ತಿದೆ. ಇದು ಗಿಲ್ಲಿಗೆ ಲಾಭವಾಗ್ತದ ಶಾಪವಾಗ್ತದ ಅನ್ನೋದು ಈಗಿರುವಂಥ ಪ್ರಶ್ನೆ. ಏನಾಗಬಹುದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳು ಒಂದು ರೀತಿಯಾದರೆ ಇನ್ನೂ ಈ ಗಿಲ್ಲಿಯದೇ ಮತ್ತೊಂದು ರೀತಿಯಾದಂಥ ಆಟ. ಆತನ ನೇರವಾದಂತಹ ಮಾತುಗಳು ಮತ್ತು ಒಂದಷ್ಟು ನೇರವಾಗಿ ಹೇಳುವಂಥ ವಿಚಾರಗಳು ಒಂದಷ್ಟು ಜನರಿಗೆ ಇಷ್ಟ ಆಗ್ತದೆ, ಒಂದಷ್ಟು ಜನರಿಗೆ ಇಷ್ಟ ಆಗೋದಿಲ್ಲ. ಅದೇ ರೀತಿ ಈಗಲೂ ಕೂಡ ಒಂದಷ್ಟು ಜನರಿಗೆ ಗಿಲ್ಲಿಯ ಮಾತುಗಳು ಇಷ್ಟ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ಘಟನೆ ನಡೆದಿದೆ. ಅದೇ ಕಳಪೆ ನೀಡುವಂತಹ ಘಟನೆ. ಗಿಲ್ಲಿಗೆ ಈ ವಾರ ಈ ಕಳಪೆಯನ್ನು ನೀಡಲಾಗಿದೆ. ಇದು 2ನೇ ಸಲ ಗಿಲ್ಲಿಗೆ ಸಿಗ್ತಿರುವಂಥ ಕಳಪೆ. ಆದರೆ ಗಿಲ್ಲಿಗೆ ಕಳಪೆ ಕೊಡುವಂತಹ ಹಿಂದಿನ ಉದ್ದೇಶ ಒಂದು ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದಷ್ಟು ಜನ ಸದಸ್ಯರು ಸೇರಿಕೊಂಡು ಮಾಡಿದಂತಹ ಪ್ಲಾನ್ನ ಪ್ರಕಾರನೇ ಗಿಲ್ಲಿಗೆ ಇಲ್ಲಿ ಕಳಪೆಯನ್ನು ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಅದರ ಪ್ರಕಾರ ಗಿಲ್ಲಿ ಹೋಗಿ ಜೈಲಿಗೆ ಸೇರಿದ್ದು ಕೂಡ ಆಯಿತು. ಬಟ್ ಪ್ರಶ್ನೆ ಇರುವಂಥದ್ದು, ಗಿಲ್ಲಿಗೆ ಇದು ಲಾಭವಾಗುತ್ತಾ ನಷ್ಟವಾಗುತ್ತಾ ಅಂಥೇಳಿ. ಈಗ ಸ್ವಲ್ಪ ಇದನ್ನು ಎಲಾಬ್ರೇಟ್ ಮಾಡಿ ನೋಡೋದಾದರೆ, ಈ ವಾರ ಗಿಲ್ಲಿ ನಟನಿಗೆ ಕಳಪೆ ಪಟ್ಟವನ್ನು ಕೊಟ್ಟಿದ್ದು ಮತ್ತು ಸದಸ್ಯರು ಕೊಟ್ಟಿರುವಂಥ ಕಾರಣ ಎರಡೂ ಕೂಡ ಗಂಭೀರವಾಗಿರುವಂಥ ವಿಚಾರಗಳೇ. ಗಿಲ್ಲಿಯ ಕಾಮಿಡಿ ಲಿಮಿಟ್ ಕ್ರಾಸ್ ಮಾಡಿದೆ ಅನ್ನೋದು ಕೆಲವರ ಆರೋಪ. ಅಶ್ವಿನಿ ಗೌಡ ಅವರು ಗಿಲ್ಲಿ ಮನೆಯವರೊಂದಿಗೆ ಬೆರೆಯೋದಿಲ್ಲ, ಟಾಸ್ಕ್ಗಳಲ್ಲಿ ತೊಡಗಿಸಿಕೊಳ್ಳೋದಿಲ್ಲ ಅನ್ನುವಂತಹ ನೇರವಾದಂಥ ಆರೋಪವನ್ನು ಮಾಡೋದ್ರ ಜೊತೆಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಗಿಲ್ಲಿ ಮನಬಿಚ್ಚಿ ಮಾತು ಕೂಡ ಆಡಿಲ್ಲ ಅನ್ನೋದನ್ನು ಕೂಡ ಹೊಸ ಒಂದು ಅಂಶವನ್ನು ಕೂಡ ಸೇರ್ಪಡೆ ಮಾಡಿ ಇಲ್ಲಿ ಗಿಲ್ಲಿಯನ್ನು ಕಳಪೆಗೆ ತಳ್ಳುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ನಮ್ಮ ವಿಚಾರ ಅವನಿಗೆ ಪ್ರಚಾರ ಅನ್ನುವಂತಹ ಒಂದು ಪದವನ್ನು ಬಳಕೆ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಎಲ್ಲರನ್ನೂ ಕೂಡ ತಮಾಷೆ ಮಾಡೋದು, ಕಾಲೆಳೆಯೋದು, ಇದು ಎಲ್ಲೋ ಒಂದು ಕಡೆ ಕೆಲವು ಸಲ ಅತಿಯಾದರೂ ಕೂಡ ಗಲೀಜಾಗಿ ಕಂಡುಬಿಡುತ್ತೆ. ಕೆಲವು ಸಲ ಹಾಗೆ ಅನಿಸ್ಬಿಡುತ್ತೆ. ಈ ಗಿಲ್ಲಿ ಮಾಡುವಂತಹ ಕೆಲವೊಂದು ಬಿಹೇವಿಯರ್ ಇದೆಯಲ್ಲ, ಸಹಜವಾಗಿ ಹಾಗೆ ಅನಿಸ್ಬಿಡುತ್ತೆ. ಯಾರೋ ಒಬ್ಬರು ಗೆದ್ದ ತಕ್ಷಣ ಅವರ ಬಾಲ ಇಟ್ಕೊಂಡು ಹೋಗುವಂಥದ್ದು, ಜೊತೆಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅರ್ಥವಿಲ್ಲದ ವಾದವನ್ನು ಮಾಡುವಂಥದ್ದು, ತಮಾಷೆ ಹೆಸರಲ್ಲಿ ಕೆಲವರಿಗೆ ಬೇಸರವನ್ನು ಮೂಡುವಂತೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ತಪ್ಪಾಗ್ತದೆ. ತಮಾಷೆ ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಇರಬೇಕು, ಬಟ್ ಯಾವುದೂ ಕೂಡ ಲಿಮಿಟನ್ನು ಕ್ರಾಸ್ ಆಗಬಾರ್ದು. ಆಮೇಲೆ ಸ್ವಾಭಿಮಾನ ಇಲ್ಲದೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಗಿಲ್ಲಿ ನಡೆದುಕೊಳ್ಳುವಂಥದ್ದು, ಇದು ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಮುಳುವಾದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು ಒಂದು ವಿಚಾರ. ಈಗ ಯಾರೆಲ್ಲ ಗಿಲ್ಲಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಕೊಟ್ಟಂತಹ ಕಾರಣಗಳು ಏನು ಅನ್ನೋದನ್ನು ಒಂದು ಸಲ ನೋಡಿದ್ರೆ ಬಹುಶಃ ಇದು ಒಂದು ಪ್ರೀ ಪ್ಲ್ಯಾಂಡ್, ಜೊತೆಗೆ ಇದು ಕೆಲವರು ಮಾಡಿದಂಥ ಷಡ್ಯಂತ್ರದ ಭಾಗ ಅನ್ನೋದು ಕೂಡ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ಈಗ ಅಶ್ವಿನಿ ಗೌಡ ಕೊಟ್ಟಂಥ ಕಾರಣ ಏನು ಅಂತ ಹೇಳಿದರೆ, ಗಿಲ್ಲಿಗೆ ಕಳಪೆಯನ್ನು ಕೊಡ್ತೀನಿ, ಮನೆಯವರ ಜೊತೆಗೆ ಬೆರೆಯೋದು ಮತ್ತು ಟಾಸ್ಕ್ನಲ್ಲಿ ತೊಡಗಿಕೊಳ್ಳೋದು ಇವೆರಡೂ ಕೂಡ ಕಡಿಮೆ, ಕೊಟ್ಟಂತಹ ಕೆಲಸಗಳನ್ನು ಮಾಡದೇ ಇರೋದು, ಪದೇ ಪದೇ ಮಾಡು ಅಂತೇಳಿ ಹೇಳಿಸ್ಕೊಳ್ಳೋದು, ಬರೀ ಒಂದಷ್ಟು ಜನರ ಜೊತೆಗೆ ಮಾತ್ರ ಬೆರೀತಾ ಇರೋದು, ನಮ್ಮ ವಿಚಾರ ನಿಮ್ಮ ಪ್ರಚಾರ ಆಗಿದೆ, ಇದನ್ನೆಲ್ಲವನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿ, ಎಲ್ಲೂ ಕೂಡ ನಿಮ್ಮ ಭಾವನೆಗಳನ್ನು ನೀವು ಹಂಚಿಕೊಂಡಿದ್ದನ್ನು ನಾನು ನೋಡಿಲ್ಲ, ಬರೀ ಕಾಮಿಡಿ, ಇನ್ನೊಬ್ಬರನ್ನ ಕಾಲೆಳೆಯೋದೇ ನಿಮ್ಮ ಕಾಮಿಡಿ ಆಗಿ ಹೋಗಿದೆ, ಅದನ್ನು ಬಿಟ್ಟು ಬೇರೆನೂ ಕೂಡ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತಾರೆ. ಇನ್ನು ಅಭಿಷೇಕ್ ಹೇಳ್ತಾ, ಗಿಲ್ಲಿ ತುಂಬ ಕಡಿಮೆ ಕೆಲಸವನ್ನು ಮಾಡಿದ್ದಾನೆ, ಅವರಿಗೆ ನಾನು ಕಳಪೆಯನ್ನು ಕೊಡ್ತೀನಿ ಅಂದರೆ, ಧ್ರುವಂತೂ ನನ್ನ ಪ್ರೀತಿಯ ಆತ್ಮೀಯ ನೆಚ್ಚಿನ ಗಿಲ್ಲಿ ಅವರಿಗೆ ನಾನು ಕಳಪೆಯನ್ನು ಕೊಡ್ತೇನೆ, ಇನ್ನೊಬ್ಬರಿಗೆ ವ್ಯಂಗ್ಯ ಮಾಡೋದನ್ನು ಹಾಸ್ಯ ಅಂತ ಹೇಳ್ಬಿಟ್ಟು ತಪ್ಪು ತಿಳಿದುಕೊಂಡಿದ್ದಾನೆ, ಕೆಲಸದ ವಿಚಾರ ಬಂದರೆ ಅವರಷ್ಟು ಕಳಪೆ ಕೆಲಸವನ್ನು ಯಾರೂ ಕೂಡ ಈ ಮನೆಯಲ್ಲಿ ಮಾಡೋದಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಹೊರಿಸ್ಬಿಟ್ಟಿದ್ದಾನೆ. ಇನ್ನು ರಘು ಆ್ಯಕ್ಚುಲಿ ಗಿಲ್ಲಿಗೆ ಕಳಪೆಯನ್ನು ಕೊಡುವಂಥ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಸ್ಟಿಲ್ ಕಳಪೆಯನ್ನು ನಾನು ಗಿಲ್ಲಿಗೆ ನೀಡ್ತಾ ಇದ್ದೇನೆ, ಯಾಕೆಂದರೆ ತುಂಬ ದಿನಗಳಿಂದ ನೋಡ್ತಾ ಇದ್ದೇನೆ, ಕಾಮಿಡಿ ಮತ್ತು ಪರ್ಸ್ನಲ್ ನಡುವೆ ಒಂದು ಸ್ಪೇಸ್ ಇರ್ತದೆ, ಒಂದು ಲೈನ್ ಇರ್ತದೆ. ಆ ಲೈನನ್ನು ಇಲ್ಲಿ ಆತ ಕ್ರಾಸ್ ಮಾಡ್ತಾ ಇದ್ದಾನೆ, ಪ್ರತಿ ಸಲವೂ ಕೂಡ ಕ್ರಾಸ್ ಮಾಡ್ತಿದ್ದಾನೆ. ಈ ವಾರ ಅಂತೂ ತುಂಬ ಲಿಮಿಟ್ ಕ್ರಾಸನ್ನು ಮಾಡಿದ್ದಾನೆ ಅಂಥೇಳಿ ಅನಿಸುತ್ತೆ. ನನಗೆ ತುಂಬ ಹರ್ಟ್ ಆಯಿತು ಅಂತಲೂ ಕೂಡ ರಘು ಹೇಳ್ತಾ, ಇದೇ ರಘು ಗಿಲ್ಲಿ ಒಂದು ಸ್ವಲ್ಪ ಚಪಾತಿ ಕೊಡು ಅಂತೇಳಿ ಕೇಳಿದಾಗ ಆತ ಬಿಹೇವ್ ಮಾಡಿದಂಥ ರೀತಿಯ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಿದ್ದಾವೆ.
ಆತ ಮನುಷ್ಯತ್ವ ಇದೆಯಾ ಆತನಿಗೆ? ಈಗ ಬೇರೆ ಏನೋ ಅಂತ ಕೇಳಿದರೆ ಓಕೆ ಫೈನ್, ಬಟ್ ಇಲ್ಲಿ ಈ ರೀತಿ ವರ್ತನೆ ಮಾಡಿದ್ದು ಎಷ್ಟು ಸರಿ? ಈಗ ರಘು ಏನು ದೊಡ್ಡ ವಿಚಾರನ 2 ಪೀಸ್ ಚಪಾತಿ ಕೊಟ್ಟಿದ್ದಿದ್ರೆ, ಏನು ಆಸ್ತಿ ಅಂತೂ ಕೇಳಿಲ್ಲಲ್ಲ, ಕೇಳಿದ 2 ಪೀಸ್ ಚಪಾತಿ ಅಲ್ವ, ಅದನ್ನು ಕೂಡ ಕೊಡೋ ಕಷ್ಟನ? ಈ ರೀತಿಯಾದಂಥ ಅಭಿಪ್ರಾಯಗಳು ರಘು ವಿರುದ್ಧ ವ್ಯಕ್ತವಾಗ್ತಿದೆ. ಜೊತೆಗೆ ಗಿಲ್ಲಿಯ ಫ್ಯಾನ್ಸ್ ಯಾರಿದ್ದಾರೆ ರಘುಗೆ ಬೆಂಬಲವಾಗಿ ನಿಲ್ತಾ ಇದ್ರು, ಅವರೆಲ್ಲರೂ ಕೂಡ ಇನ್ನು ಮುಂದೆ ರಘುಗೆ ಬೆಂಬಲವಾಗಿ ನಿಲ್ಲೋದಲ್ಲ, ರಘುಗೆ ಮನೆ ಕಳಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಸೂರಜ್ ಗಿಲ್ಲಿಗೆ ಕಳಪೆಯನ್ನು ಕೊಟ್ಟಿದ್ದು ಯಾಕೆ ಅಂದರೆ, ನನ್ನ ಮತ್ತು ಅವನ ಮಧ್ಯೆ ಮಾತಿನ ಒಂದಷ್ಟು ವಿಚಾರಗಳು ನಡೀತಾ ಇದ್ದಾವೆ, ಅದು ಹರ್ಟ್ ಆಯಿತು, ಅದನ್ನು ಅವನಿಗೂ ಕೂಡ ಹೇಳಿದ್ದೇನೆ, ಅದೇ ಕಾರಣಕ್ಕೆ ಕಳಪೆ ಕೊಡ್ತಾ ಇದ್ದೀನಿ ಅಂತೇಳಿ ಸೂರಜ್ ಹೇಳಿದ್ರೆ, ಮಾಳು ಗಿಲ್ಲಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಶಿಕಾ ಗಿಲ್ಲಿಗೆ ನಾನು ಯಾಕೆ ಕಳಪೆಯನ್ನು ಕೊಡ್ತಿದ್ದೀನಿ ಅಂದರೆ, ಅವನು ಮಾಡುವಂತಹ ಕಾಮಿಡಿಯಿಂದ ಬೇರೆಯವರ ವ್ಯಕ್ತಿತ್ವಕ್ಕೆ ಹಾಳಾಗ್ತದೆ, ವ್ಯಕ್ತಿತ್ವವನ್ನು ಎಲ್ಲೋ ಒಂದು ಕಡೆ ಕೆಳಗೆ ಹಾಕ್ತಾರೆ. ಆದರೆ ಗಿಲ್ಲಿ ಇದನ್ನು ಮಾಡ್ತಾ 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 ಹೆಚ್ಚು ಮಾಡ್ತಾನೆ ಹೋಗ್ತಿದ್ದಾರೆ. ಎದುರಾಳಿ ವ್ಯಕ್ತಿಗೆ ಒಂದು ಗೌರವ ಇರ್ತದೆ, ಅದನ್ನು ಕೊಡಬೇಕು. ಕ್ಯಾಪ್ಟನ್ ಸೀರಿಯಸ್ನಲ್ಲೂ ಕೂಡ ಗಿಲ್ಲಿಗೆ ಅದರ ಮಹತ್ವ ಗೊತ್ತಾಗಲೇ ಇಲ್ಲ ಅಂಥೇಳಿ ಆರೋಪಗಳನ್ನು ಮಾಡ್ತಾರೆ. ಇದನ್ನು ಹೊರತುಪಡಿಸಿದರೆ ಚೈತ್ರ ಕುಂದಾಪುರ, ಗಿಲ್ಲಿ ನನಗೆ ವಯಸ್ಸಿನ ವಿಚಾರದಲ್ಲಿ ತಮಾಷೆ ಮಾಡಿದ್ದು ಇಷ್ಟ ಆಗಲಿಲ್ಲ, ನನಗೆ ಫ್ಯಾಮಿಲಿ ಕೂಡ ಇದೆ, ನೋಡ್ತಾ ಇರುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿಬಿಟ್ಟು ಹೇಳಿದೆ, ಆದರೂ ಕೂಡ ಗಾರ್ಡನ್ ಏರಿಯಾದಲ್ಲಿ ಅದನ್ನೇ ರಿಪೀಟ್ ಮಾಡ್ದ. ಬರೀ ಮನೆ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವ ಅನ್ನೋದು ಒಂದು ರೀತಿಯಲ್ಲಿ ತಪ್ಪು ಅನ್ನುವಂಥದ್ದು ಚೈತ್ರ ಅಭಿಪ್ರಾಯ. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿಗಿದು ಸರಿ ಅನ್ನಿಸ್ಲಿಲ್ಲ. ತಕ್ಷಣಕ್ಕೆ ಚೈತ್ರ ವಿರುದ್ಧ ತಿರುಗಿ ಬಿದ್ದಂಥ ಗಿಲ್ಲಿ ಮತ್ತೆ ರಂಪವನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಗಿಲ್ಲಿ ನಟನಿಗೆ ಈ ಕಳಪೆ ಅನ್ನುವಂಥದ್ದು ಸಿಕ್ಕಿರೋದು ಇದೆಯಲ್ಲ, ಇದೊಂದು ರೀತಿಯಲ್ಲಿ ಎಚ್ಚರಿಕೆಯ ಕರೆಗಂಟೆ ಅನ್ನೋದನ್ನು ಆತ ಅರ್ಥ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ಕಳಪೆ ಕೊಡುವಂಥದ್ದು ಸಹಜವಾಗಿ ಬಿಗ್ ಬಾಸ್ ಮನೆಯ ಎಲ್ಲರೂ ಕೂಡ ಸೇರಿ ಯಾರು ಈ ವಾರ ಉತ್ತಮವಾದಂಥ ಪ್ರದರ್ಶನವನ್ನು ಕೊಡಲಿಲ್ಲ ಅಂದರೆ ಲೀಸ್ಟಲ್ಲಿರ್ತಾರೋ ಅವರಿಗೆ ಈ ಕಳಪೆಯನ್ನು ಕೊಡುವಂಥದ್ದು. ಆದರೆ ಇಲ್ಲಿ ಏನಾಯಿತು, ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಯಿತು. ಅಂದರೆ ಕೆಲಸ ಮಾಡದೇ ಇರೋರಿಗೆ, ಕೆಲಸ ಮಾಡಿದವ್ರಿಗೆ ಆ ರೀತಿ ಅಲ್ಲ, ಒಬ್ಬರನ್ನು ಟಾರ್ಗೆಟ್ ಮಾಡಬೇಕು, ಆ ಟಾರ್ಗೆಟು ಕಂಪ್ಲೀಟಾಗಿ ಸಕ್ಸಸ್ ಆಯಿತು. ಗಿಲ್ಲಿಯ ಟಾರ್ಗೆಟ್ ಮಾಡಬೇಕು, ಗಿಲ್ಲಿಗೆ ಒಂದು ರೀತಿಯಲ್ಲಿ ಕಳಪೆಯನ್ನು ಕೊಡಬೇಕು, ಆತನನ್ನು ಕಟ್ಟಿ ಹಾಕಬೇಕು ಅನ್ನೋಂಥ ಟಾರ್ಗೆಟ್ ಇತ್ತು, ಅದು ಸಕ್ಸಸ್ ಆಯಿತು. ಹಾಸ್ಯದ ಹೆಸರಿನಲ್ಲಿ ಗಿಲ್ಲಿ ಮಾಡ್ತಿರುವಂಥ ತಮಾಷೆಯನ್ನು ಬಹುಶಃ ಒಂದಷ್ಟು ಜನ ಎಂಜಾಯ್ ಮಾಡಿದ್ರೆ ಇನ್ನೊಂದಷ್ಟು ಜನ ಎಂಜಾಯ್ ಮಾಡ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಸದಾ ಲವಲವಿಕೆಯಿಂದ ಇರುವಂತಹ ಸ್ಪರ್ಧಿ, ಎಲ್ಲರ ಜೊತೆಗೂ ಕೂಡ ಬೆರೆಯೋದು, ಮಾತನಾಡೋದು, ಮಾತಿನಿಂದ ವೀಕ್ಷಕರ ಗಮನವನ್ನು ಸೆಳೆಯೋದು, ಜೊತೆಗೆ ಕಾಮಿಡಿ ಮಾಡುವಾಗ ಬಿಗ್ ಬಾಸ್ ಮನೆಯ ಹಲವರು ಎಂಜಾಯ್ ಮಾಡೋದು, ಇವೆಲ್ಲದೂ ಕೂಡ ಇದ್ದೇ ಇರ್ತದೆ. ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಗಿಲ್ಲಿ ನಟ ಕಾಮಿಡಿ ಮಾಡಿದ್ದನ್ನು ಈಗ ಅನೇಕರು ವಿರೋಧಿಸ್ತಾ ಬಂದಿದ್ದಾರೆ. ಆದರೆ ಈ ವಿರೋಧಿಸಿದಂಥವರೇ ಈ ಹಿಂದೆ ನಕ್ಕಿದ್ರು, ಎಂಜಾಯ್ ಮಾಡಿದರು, ತಮಾಷೆ ಮಾಡಿದರು, ಕುಣಿದು ಕುಪ್ಪಳಿಸಿದ್ರು ಅನ್ನೋದನ್ನು ಬಹುಶಃ ನಾನು ನೀವು ಯಾರು ಕೂಡ ಮರಿಬಾರ್ದು. ಕೆಲವು ಸ್ಪರ್ಧಿಗಳ ವಯಸ್ಸಿನ ಬಗ್ಗೆಯೂ ಕೂಡ ಗಿಲ್ಲಿ ಅಪಹಾಸ್ಯ ಮಾಡಿದ್ದಿದೆ. ಸೀನಿಯರ್ ಸಿಟಿಸನ್ನು, ವಯಸ್ಸಾದವರು, ವೃದ್ಧರು ಅಂತ ಹೇಳಿ ಪದಗಳನ್ನು ಬಳಕೆ ಮಾಡಿದ್ದೂ ಕೂಡ ಇದೆ. ಇದು ಕೂಡ ಕೆಲವರ ಕೋಪಕ್ಕೆ ಕಾರಣ ಆಗಿದೆ. ಈ ವಿಚಾರದಲ್ಲಿ ಚೈತ್ರ ಅವರು ಗಿಲ್ಲಿಯನ್ನು ಬಲವಾಗಿ ಖಂಡಿಸಿದರೆ ಹೌದು, ಗಿಲ್ಲಿಗೆ ಎಲ್ಲೋ ಒಂದು ಕಡೆ ಹೌದು ಅಂತಲೂ ಕೂಡ ಅನಿಸ್ಬೇಕಾಗಿತ್ತು, ಬಟ್ ಅನಿಸಿಲ್ಲ. ಇನ್ನು ಅದನ್ನು ಹೊರತುಪಡಿಸಿದರೆ ಗಿಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಬದಲಾಗದೇ ಇದ್ದರೆ ಬಹುಶಃ ಮುಳುವಾದರೂ ಕೂಡ ಅಚ್ಚರಿ ಇಲ್ಲ ಗಿಲ್ಲಿಯ ಓಟಕ್ಕೆ, ಆಟಕ್ಕೆ. ಬಟ್ ಗಿಲ್ಲಿ ಬದಲಾಗ್ತಾನೆ ಇಲ್ಲ ಅನ್ನೋದೇ ಈಗಿರುವಂಥ ಕುತೂಹಲ. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅನಿಸಿಕೆ ಏನು? ಜೊತೆಗೆ ಇಲ್ಲಿ ನಿಜವಾಗ್ಲೂ ಕೂಡ ಯಾರು ನಿಜವಾದಂಥ ಕಳಪೆ ನಿಮ್ಮ ಪ್ರಕಾರ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.